ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಗುರು ಏನೋ ಈ ನಡುವೆ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ತುಂಬ ದಿನ ಆಯ್ತಲ್ಲ, ಸೊ ಇವಾಗ ಒಂದು ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಇವತ್ತೆಲ್ಲಪ್ಪ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಶಿವಮೊಗ್ಗಗೆ ಪ್ರಮೋಷನ್ ಮ್ಯಾಟ್ರಿಗೆ. ಸೊ ನಿಮ್ಮ ಪ್ರೀತಿ ಶಿವಮೊಗ್ಗ ಅವರು ನನಗೆ ಎಲ್ಲಿ ಅಂತ ಅಲ್ಲಿ ತೋರಿಸಿ. ಯಾಕೆ ಅಂತ ಹೇಳಿದ್ರೆ ನಾನು ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ. RCB ಜರ್ಸಿ ಸಹನೂ ಕೊಡ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತು. 100 RCB ಜರ್ಸೀಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ 8 RCB ಜರ್ಸಿ ಕೊಟ್ಟಿದ್ದೀನಿ. ಇವಾಗ ಶಿವಮೊಗ್ಗ ಅಲ್ಲಿ ಬಂದು 9, 10, 11, 12 ಕೊಡೋಣ ಅಲ್ಲಿ. ಸೊ ನನ್ನ ಜೊತೆ ಯಾರಪ್ಪ ಬರ್ತಿದ್ದಾನೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ವರುಣ್. ಹಾಯ್ ವರುಣ್. ಸೊ ಇವತ್ತು ನಾವು ಶಿವಮೊಗ್ಗಲ್ಲಿ ಸ್ಟೇ ಆಗ್ತಿರೋದು ನಮ್ಮ ವರುಣ್ ಅವ್ರ ಅತ್ತಿಗೆ ಮನೆಯಲ್ಲೇ. ಸೊ ಅಲ್ಲಿ ಏನೇನು ತೋರಿಸ್ತಾನೋ ಗೊತ್ತಿಲ್ಲ. ನಮ್ಮೂರು ಹೆಂಗನ್ಸ್ತು, ನಾನು ಹೆಂಗೆ ನೋಡ್ಕೊಂಡೆ ಮಗ ನಿನ್ನ? ಸೂಪರ್ ನೋಡ್ಕೊಂಡ ಗುರು, ನಾನು ವ್ಲಾಗ್ ಮಾಡಬೇಕಾಗಿತ್ತು. ಸೊ ನಂದು ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಆ ಮ್ಯಾಟ್ರಲ್ಲಿ ಡಿಲೀಟ್ ಆಗೋಯ್ತು ಆ ವ್ಲಾಗು. ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಉತ್ತರ ಕರ್ನಾಟಕ ಮಂದಿನ ನಮ್ಮ ಚಿಂತಾಮಣಿಗೆ ಬಂದರೆ ಯಾವ ಥರ ಇರುತ್ತೆ ಅಂತ ಮಸ್ತ್ ಅವಲಿ ಮಾಡಿದ್ವಿ. ಅಂಡ್ ನಮ್ಮಮ್ಮ ಮಾಮ್ ಏನಾದ್ರು ಹೇಳ್ತೀಯ ಸಬ್ಸ್ಕ್ರೈಬರ್ಸ್ಗೆ? ಮುಕ್ಕೂಸ್ ಮ್ಯಾಜಿಕ್ ನ ಬೇಗ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಜರ್ಸಿ ಸಿಗುತ್ತೆ ಶಿವಮೊಗ್ಗದಲ್ಲಿ. ಓಹೋ, ನಮ್ಮಮ್ಮ ನೋಡಿ ಅಲ್ಲಿ ಜರ್ಸಿ ಸಿಗುತ್ತೆ ಅಂತೆ. ಅದೇ ತರ ಮತ್ತೆ ನಮ್ಮ ಬಿಗ್ ಬ್ರೋ, ನಮ್ಮ ಬ್ರದರು ಒಂದು ಬಾಡಿ ಬಿಲ್ಡ್ ಫುಲ್ ಬಾಡಿ ಬಿಲ್ಡ್ಸ್ತಾ ಇದ್ದಾನೆ. ನೋಡೋಣ, ನಾನು ಬೆಳೆಸ್ತೀನಿ. ಅವನಿಗಿಂತ ಮೊದಲು ನಾನು ಆಗ್ತೀನಿ ಬಾಡಿ ಬಿಲ್ಡ್ರು. ಅಂಡ್ ಬಬ್ಲು, ಸೇ ಹಾಯ್ ಟು ಮೈ ಸಬ್ಸ್ಕ್ರೈಬರ್ಸ್. ಹಾಯ್. ಸೊ ಬಾಯ್, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇರಿ ಊಟ ತಿನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಗುರು, ನಮ್ಮ ಮನೆಯಲ್ಲಿ ಬೇಳೆ ಸಾರು ಮತ್ತೆ ಅನ್ನ ತಿಂತಾ ಇದ್ದೀನಿ. ಸೊ ನಮ್ಮಮ್ಮ ಇದೇ ಟಿಫನ್ಗೆ ಅಂತ ಮಾಡಿದ್ದಾರೆ. ಸೊ ಗುರು, ಇವಾಗ ನಾವು ಹೊಡ್ತಾ ಇದೀವಿ. ಸೊ ಮಾಮ್ ಬಾಯ್. ನಿಧಾನಕ್ಕೆ ಹೋಗು ಮೇಲೆ ಕಾಲ್ ಮಾಡು. ಓಕೆ ಮಾಮ್, ಬಾಯ್. ವರುಣ್ ಹೋಗೋಣ. ಸೊ ಗುರು, ನಾವಿವಾಗ ಹೋಗಿ ಬೆಂಗಳೂರಲ್ಲಿ ನಮ್ಮ ಮತ್ತಿಕೆರೆಯಲ್ಲಿ ಗಾಡಿ ಹಾಕಿ ಮತ್ತೆ ಅಲ್ಲಿಂದ ಟ್ರೈನ್ ಹಿಡ್ಕೋಬೇಕು. ಎಷ್ಟೊತ್ತಿಗೆ ಮಗ ಟ್ರೈನ್ ಇರೋದು? 3 ಗಂಟೆಗೆ ಟ್ರೈನ್ ಇದೆ. ಸೊ ನಾವು ಎಷ್ಟೊತ್ತಿಗೆ ಹೋಗ್ಬೋದು? ಇವಾಗ ಟೈಮ್ ಎಷ್ಟು? ಇವಾಗ ಎಷ್ಟು ಹೊತ್ತ ಟೈಮು? ಇವಾಗ 11:15 ಆಗಿದೆ ಟೈಮು. ಸೊ ನಾವು ಅಲ್ಲಿ ಹೋಗೋಷ್ಟಿಗೆ ಒಂದು 2 ಗಂಟೆ ಆಗ್ಬೋದು. ನಾನು ನಿಧಾನಕ್ಕೆ ಹೋದ್ರು. ಸೊ ಲೇಟ್ ಮಾಡ್ತೀವಿ, ಲೇಟೆಸ್ಟ್ ಹೋಗೋಣ ಬನ್ನಿ. ಸೊ ಗಾಯ್ಸ್, ನಾವು ಮಧ್ಯದಲ್ಲಿ ನಮ್ಮ ಮತ್ತೆ ಮನೆಗೆ ಹೋಗಿ ಒಂದು ಸ್ವಲ್ಪ ಲೇಟ್ ಮಾಡಿದೆ. ಸೊ ಅವಾಗೆ ವರುಣ್ ಹೇಳ್ತಿದ್ದಾನೆ, ಮಚ್ಚ ಟೈಮ್ ನೋಡಿದ್ರೆ ತುಂಬ ಆಗೋಗಿದೆ ಮಚ್ಚ, ನಡಿ ಮಚ್ಚ ಬೇಗ ಹೋಗೋಣ ಅಂತ. ಸೊ ಹೋಗೋಣ, ಏನಂತೆ ವರುಣ್? ಸೊ ನಮ್ಮ ಫ್ರೆಂಡ್ಸ್ ಹಾಯ್. 150 ಆಯ್ತು. ಸೊ 150 ಆಯ್ತು ಟೈಮು. ಇವಾಗ 150 ತಾನೆ. ಕರೆಕ್ಟಾಗಿ ಇಲ್ಲಿಂದ ಒಂದು ಅರ್ಧ ಗಂಟೆ 2:30ಗೆಲ್ಲ ನಾವು ಇದ್ರ ಹತ್ರ ಹೋಗ್ತೀವಿ ಮಚ್ಚ, ಯಶವಂತಪುರ. ಗಾಡಿಯಿಂದ ಮತ್ತೆ ಅಲ್ಲಿಂದ ದೇವನಹಳ್ಳಿ ಅಲ್ಲ ಯಶವಂತಪುರ. ನಾವು ಕರೆಕ್ಟಾಗಿ ಇವಾಗ ದೇವನಹಳ್ಳಿಯಲ್ಲಿ ಇದೀವಿ. ಸೊ ಬನ್ನಿ ಹೋಗೋಣ. ಸೊ ಗುರು, ಫೈನಲ್ ಆಗಿ ನಾವು ಹೆಬ್ಬಾಳ ಸಿಗ್ನಲ್ ಹತ್ರ ಇದೀವಿ. ಸೊ ಇವಾಗ ಏನು ಬಿಟ್ಟರೆ ನಾವು ಇವಾಗ ಹೋಗೋದೆ. ಗೊತ್ತು ತಾನೆ ನಿಮ್ಗೆ, ಹೆಬ್ಬಾಳ ಸಿಗ್ನಲ್ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಬನ್ನಿ ಡೈರೆಕ್ಟು ರೂಮ್ ಹತ್ರ ಮೀಟ್ ಆಗೋಣ. ಏನಂತೀವಿ ವರುಣ್? ಸೊ ಗುರು, ಫೈನಲ್ ಆಗಿ ನಾವು ನಮ್ಮ ರೂಮಿಗೆ ಬಂದಿದ್ದೀವಿ. ಲೋಪ ವರುಣ್ ಹೇಳಪ್ಪ. ಫೈನಲಿ ತಂದು ತಲುಪಿಸಿದ್ದಾರೆ. ಟೈಮ್ ಎಷ್ಟಾಗಿದೆ ತೋರ್ಸಂಗೆ? ಕರೆಕ್ಟಾಗಿ 2:45 ಆಗಿದೆ. ಟ್ರೈನ್ ಇರೋದು 3 ಗಂಟೆಗೆ. 3 ಗಂಟೆಗೆ. ರ್ಯಾಪಿಡೋ ಬುಕ್ ಮಾಡ್ದಾ? ಮಾಡ್ದೆ. ಮಾಡಿ ಬೇಗ ಮಾಡು. ಸೊ ಗೈಸ್, ಇವಾಗ ರ್ಯಾಪಿಡೋ ಬುಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ವರುಣ್ ಇದೇ ತರ ಲೈಕ್ ಬೆಟ್ಟ ಗುಡ್ಡ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದೀವಿ. ಲೈಕ್ ಉತ್ತರ ಕರ್ನಾಟಕ ಮತ್ತೆ ಬೆಂಗಳೂರು ಹುಡುಗ ಯಾವ ತರ ಮಾಡ್ತಾರೆ ಅಂತ ನೀವೇ ಮುಂದಿನ ದಿನ ನೋಡಿ. ಸೊ ಮನೇನೂ ಹುಡುಕ್ಬೇಕು, ಆ ವ್ಲಾಗು ಮಾಡ್ತೀವಿ. ಹೌದು. ಸೊ ಏನ್ ಹೇಳಕ್ ಇಷ್ಟಪಡ್ತೀಯಾ? ಕೀಪ್ ಫಾಲೋವಿಂಗ್, ಕೀಪ್ ವಾಚಿಂಗ್ ಅಸ್. ಓಕೆ, ಥ್ಯಾಂಕ್ಸ್. ಗುರು, ಅಲ್ಲ ನಾವು ಆಟೋನ್ ಬುಕ್ ಮಾಡಿದ್ವಿ. ನನ್ನ ಮಗ ಕೂಡ ಅಕ್ಸೆಪ್ಟ್ ಮಾಡ್ತಿಲ್ಲ, ಎಲ್ಲ ರಿಜೆಕ್ಟ್ ಮಾಡ್ತಿದ್ದಾರೆ. 198 ಕ್ಯಾಪ್ಟನ್ಸ್, ಅದರಲ್ಲಿ 186 ರಿಜೆಕ್ಟ್ ಮಾಡಿದ್ದಾರೆ. ಏನೋ ಮಚ್ಚ, ನಮ್ಮ ಲೈಫಲ್ಲಿ ಯಾವ ಹುಡುಗಿನೂ ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ಯಾರು ಅಕ್ಸೆಪ್ಟ್ ಮಾಡಿ ಡ್ರೈವರು ಅಕ್ಸೆಪ್ಟ್ ಮಾಡ್ತಿಲ್ಲ. ಏನ್ ಗುರು ನಮ್ಮ ಲೈಫು? ಯಾರಾದ್ರೂ ಅಕ್ಸೆಪ್ಟ್ ಮಾಡ್ರು. ನಾವು ಹೋಗ್ಬೇಕು, 3 ಗಂಟೆಗೆ ಟ್ರೈನ್ ಇದೆ. ಯಪ್ಪ ದೇವ್, ಆಯ್ತೇನೋ ಮಚ್ಚ? ಯಾರು ಮಾಡಿದ್ರು ನೋಡು, ಯಾರು ಮಾಡಿದ್ರು ಅಂತ. ಲಾಸ್ಟ್ ಯಾರು ಮಾಡಿದ್ರು ನೋಡು ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ ನಾನು. ಸತೀಶ್ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ಸೊ ಬನ್ನಿ ಸತೀಶ್ ಅಣ್ಣ ಹತ್ರ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕೋಣ ಸತೀಶ್ ಅಣ್ಣಗೆ. ಸೊ ಗುರು, ಫೈನಲ್ ಆಗಿ ನಮ್ಮ ಆಟೋ ಅಣ್ಣ ಸತೀಶ್ ಅಣ್ಣ ಬಂದ. ಏ ಮಚ್ಚ ಮಾತು, ಹಾಯ್ ಅಣ್ಣ. ಹಾಯ್ ಅಂತೇಳಿ ಅಣ್ಣ, ಸತೀಶ್ ಅಣ್ಣ ಹಾಯ್ ಅಂತೇಳಿ. ಸೊ ಇವಾಗ ಹೊರಡೋಣ ಬನ್ನಿ. ಸೊ ಗುರು, ಫೈನಲ್ ಆಗಿ ನಾವು ಸತೀಶ್ ಅಣ್ಣ ನಮ್ಮ ತಗೊಂಡ್ಬಂದು ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟ. ಸೊ ತುಂಬಾ ಜನ ಇದಾರೆ ಗುರು ಇಲ್ಲಿ. ಸೊ ಗುರು, ನಮ್ಮ ಪ್ಲಾಟ್ಫಾರ್ಮ್ ನಂಬರ್ ಬಂದು ಎಷ್ಟು ಮಗ? ಸೆಕೆಂಡ್ ಪ್ಲಾಟ್ಫಾರ್ಮ್ ನಂಬರ್ ಬಂದು ಸೆಕೆಂಡ್. ನಾವು ಇನ್ನೊಂಚೂರು ಲೇಟ್ ಮಾಡಿದ್ರೆ ಪಕ್ಕ ಟ್ರೈನ್ ಮಿಸ್ ಆಗ್ತಿತ್ತು. ಆಲ್ರೆಡಿ 3:07 ಆಗಿದೆ ಟೈಮು. ಸೊ ಇಲ್ಲಿ ನೋಡಿ ತುಂಬಾ ಜನ ಮಗ. ಏನೋ ಇಲ್ಲಿ ಯಾವತ್ತು ತುಂಬಾ ಜನ ಹಂಗೆ ಇರ್ತಾರೇನೋ? ಆಲ್ಮೋಸ್ಟ್ ಆಲ್. ಮಲ್ಲೆ ಇನ್ನು ಮೆಜೆಸ್ಟಿಕ್ಕು ಇನ್ನೂ ತುಂಬಾ. ಯಪ್ಪ ಏನೋ ಮಚ್ಚ, ಜನ ಸಾಗರ ಇದ್ದಂಗಿದೆ. ಪ್ಲಾಟ್ಫಾರ್ಮ್ ನಂಬರ್ 2 ಅಂದರೆ ಇದಾ ಗುರು? ನಾವು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದಿದ್ದೀವಿ. ಸೊ ಮಚ್ಚ, ನಮ್ಮ ಟಿಕೆಟ್ ತೋರಿಸ್ಬಿಡಂಗೆ. ಯಾವುದು ನಂಗೆ ನೋಡೋಕೆ ಬರಲ್ಲ. ಇದಾ ನಮ್ಮ ಟಿಕೆಟು. ನಮ್ಮ ಸೀಟ್ ನಂಬರು
ಸೀಟ್ ನಂಬರ್ 58 59. ಸೀಟ್ ನಂಬರ್ ಬಂದು 58 59. ಸೊ ನಮ್ಮಂಥವ್ರ ಜನರೇ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಬನ್ನಿ ಜನರೇ ಹೋಗೋಣ. ಏನಂತೀಯ ಮಚ್ಚ? ಗುರು ಈ ನನ್ನ ಮಗನ್ ಮಾತ್ರ ನಂಬರ್ದು ಗುರು. ನನ್ನ ಮಗ ಪ್ಲಾಟ್ಫಾರ್ಮ್ ನಂಬರ್ 2 ಅಂದ್ಬಿಟ್ಟು ಈಗ ನೋಡಿದ್ರೆ ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಏನ್ ನಂಬರ್ 2 ಅಲ್ಲೇ ಬಟ್ ನಮ್ D4 ಬೋಗಿ ಬಂದ್ಬಿಟ್ಟು ಅಲ್ಲಿ ಮುಂದೆ ನಿಲ್ಲುತ್ತೆ. ಅದು 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 ಪ್ಲಾಟ್ಫಾರ್ಮ್ ಟ್ರೈನ್ ಸಣ್ಣದ ಹೌದಲ್ಲ ನೋಡಿ, ಈ ತರ ಜನ ಇರ್ತಾರೆ ಪ್ಲಾಟ್ಫಾರ್ಮ್ ಮೇಲೆ ಎಲ್ಲ ಹತ್ತು ಬರ್ತಾ ಇರ್ತಾರೆ. ಏನ್ ಹೇಳ್ತೀವಿ ಅಂತ ಅವ್ರಿಗೆ? ಏನ್ ಮಾಡಕ್ ಬರಲ್ಲ, ಅನಿವಾರ್ಯ ಪರಿಸ್ಥಿತಿ ಅಷ್ಟೇ ಅಂತ್ಯಾ. ಸೊ ಯಾವ್ದೋ D4 ಅಂತೆ, ಹೋಗಿ ಅಂತೆ, ಬನ್ನಿ ಹೋಗೋಣ. ನಮ್ಮ ವರುಣ ಒಂದು 500 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ತೀವಿ D4ಗೆ. ಸೊ ಫೈನಲ್ ಆಗಿ ಎಲ್ಲಿದೆ ಮಗ? D4 ಕಾಣಿಸ್ತಾನೆ ಇಲ್ಲ. ಎಲ್ಲೇಳು ಕಾಣಿಸ್ತಿಲ್ಲೋ ನಂಗೆ. ಈ ಗುರು ಇಲ್ಲಿದೆ ನೋಡಿ, ಇದು D4 ಗುರು. ಈ ಬೋರ್ಡ್ ಒಂದು ಸ್ವಲ್ಪ ಬ್ಲರ್ ಆಗಿದೆ, ಬೇಜಾರು ಮಾಡ್ಕೊಬೇಡಿ. D4. ಸೊ ವರುಣ್ ಇನ್ನೊಂದ್ಸರಿ ಈ ತರ ಕೆಲಸಗಳು ಮಾಡಕ್ ಹೋಗ್ಬೇಡ ವರುಣ್. ನಾನಲ್ಲಪ್ಪ, ನಿಮ್ನಾನೇ ಬರ್ಬೇಕು, ಯಾರು ಬಂದ್ರೆ ಹೋಗ ವರುಣ್. ಸೊ ಗೈಸ್, ನಿಮ್ಗೂ ಟ್ರೈನ್ಸ್ ಬಗ್ಗೆ ಮತ್ತೆ ಸೀಟ್ಗಳ ಬಗ್ಗೆ ಗೊತ್ತಿರಲ್ಲ, ನಂಗೂ ಗೊತ್ತಿಲ್ಲ. ನಮ್ಮ ವರುಣ್ ಇವಾಗ ತೋರಿಸ್ತಾನೆ. ವರುಣ್ ತೋರ್ಸ್ ವರುಣ್. ಕಮ್ ವರುಣ್, ಪ್ಲೀಸ್ ವರುಣ್, ಗೆಟ್ ಇನ್ ದಿ ಟ್ರೈನ್ ವರುಣ್. ನೋಡಿ ಈ ತರ ಸ್ಟೆಪ್ಸ್ ಇರುತ್ತೆ, ಫಸ್ಟ್ ನಿಧಾನಾಗಿ ಹತ್ಬೇಕು. ನಾವು ಬಿಡ್ತಾ ಇದ್ವಿ. ಹೇಳಿ ವರುಣ್, ಎಕ್ಸ್ಪ್ಲೈನ್ ವರುಣ್. ಯಾವುದು ಸ್ಲೀಪರು? ಇದು ಸ್ಲೀಪರ್, ಇದು ಸ್ಲೀಪರೇನಾ? ಹಿಂಗ್ ಹಾಕೊಳೋದು, ಗೊತ್ತಾಯ್ತಾ ಗೈಸ್? ಇದು ಒಂಥರ ಸ್ಲೀಪರು. ಸ್ವಿಚ್ ಬೋರ್ಡು ಇರುತ್ತಾ ಮಚ್ಚ? ಓಕೆ, ಸ್ವಿಚ್ ಬೋರ್ಡ್ ಇರುತ್ತೆ ಮಚ್ಚ. ನೆಕ್ಸ್ಟ್ ಇದು ಇಲ್ಲಿ ಏನಕ್ಕೆ ಮಚ್ಚ? ಮಿರರ್. ಇದು ಮಿರರ್ ಏನಕ್ಕೆ? ಸುಮ್ಮನೆ ಏನಕ್ಕೆ? 2S ಸೀಟ್ಸ್ ಇದು. ಬೇರೆ ಬೋಗಿ ನಿಂಗೆ ಗೊತ್ತಿಲ್ಲ ಅಂತ ಹೇಳು, ನಿಜ ಹೇಳು, ಗೊತ್ತು, ದೇವರಣ್ಣ ಹೇಳು. ಗೊತ್ತು. ಸೊ ಗೈಸ್ ಬನ್ನಿ, ಇಷ್ಟೇ ಮ್ಯಾಟ್ರು. ಸೊ ಗುರು ಫೈನಲ್ ಆಗಿ ನಮ್ ಟ್ರೈನ್ ಬಂತು. ಇದೆ ನಮ್ ಟ್ರೈನ್, ನೋಡ್ಕೊಳ್ಳಿ, ಸೌಂಡ್ ಕೆಲ್ಸಲ್ಲ. ಎಷ್ಟೊತ್ತಿಗೆ ಬರ್ಬೇಕಾಗಿತ್ತು ಮಚ್ಚ? 3:15 ಬರ್ಬೇಕಾಗಿತ್ತು, 3:17 ಬರ್ತಾ ಇದೆ. ಪರವಾಗಿಲ್ಲ ಬಿಡೋ, ನೀನೇ ಟೈಮಿಗೆ ಬರಲ್ಲ. ಮಚ್ಚ ಇಷ್ಟೊಂದು ಜನ ಇದಾರಲ್ಲ ವರುಣ್, ಹೆಂಗದು ಮತ್ತೆ ನಮ್ ಸೀಟು? ಬುಕ್ ಮಾಡಿದ್ವಲ್ಲ ರಾಮ, ಏನೋ ಮಗ ಎಲ್ಲ ಈ ತರ ಇದಾರೆ. ಯಪ್ಪ ಗುರು, ನಾನು ಫಸ್ಟ್ ಟೈಮ್ ಟ್ರೈನು ಅಂದ್ರೆ ಇಷ್ಟೊಂದು ಲಾಂಗ್ ಜರ್ನಿ ಹೋಗ್ತಾ ಇರೋದು. ಬನ್ನಿ. ಸೊ ಗೈಸ್ ಫೈನಲಿ ನಮ್ಮ ಟ್ರೈನ್ ನಿಲ್ತು. D4 ಈಗ ಹತ್ಬೇಕು ನಾವು. ಸೊ ರಿಸರ್ವ್ಡ್ ಅಂತಿದೆ, D4ಗೆ ಬರಬೇಕು ಮಚ್ಚ. ಯಾಕೋ? ಸೊ ಎಲ್ಲ ತಣ ಇಲ್ಲಿ ಹತ್ಬೇಕೀಗ. ಹತ್ತು ಮಚ್ಚ, ತೋರ್ಸೋ, ಎಕ್ಸ್ಪ್ಲೈನ್ ಮಾಡಿ ಮಚ್ಚ. ಸೊ ಗುರು ನಾನು ಹತ್ತಾ ಇದ್ವಿ. ಬಾ, ಯಾವ್ದು ನಮ್ಮ ಸೀಟು? ಹುಡುಕು. ಸೊ ಗುರು ತುಂಬಾ ಜನನೇ ಇದ್ದಾರೆ ಇಲ್ಲಿ ಮಚ್ಚ. ಏನೋ ಇದು ಒಳ್ಳೆ ಇದ್ದಂಗಿದೆ ಏನೋ ವರುಣ್. ಸೊ ಗುರು ನಮ್ದು ಇದು. ಸೊ ಗುರು ಫೈನಲ್ ಆಗಿ ನಾನು ವರುಣ್ 59 58 ಕುತ್ಕೊಂಡಿದ್ದೀವಿ. ವರುಣ್ ಟ್ರೈನ್ ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾನೆ, ಟ್ರೈನ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ. ಸೊ ಗುರು ನಿಜ ಈ ಗ್ಯಾಪಲ್ಲಿ ನಾನು ಒಂದು ಸ್ಲೀಪ್ ಆಗಿ ಎದ್ದೊಳ್ದೆ ಕೂಡ. ಯಾಕೆ ಈ ಥರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ, ಅದಕ್ಕೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ಇದ್ರೂ ನಾನು ಯೂಸ್ ಮಾಡ್ತಾ ಇಲ್ಲ, ಅಡ್ಜಸ್ಟ್. ನೋಡಿ ಅಣ್ಣ ಸಾಹಸ, ನೋಡಿ ಸಾಹಸಗಾರ ಅಣ್ಣ, ಸೂಪರ್ ಅಣ್ಣ ನೀವು. ಸೊ ಅವರು ಫೈನಲ್ ಆಗಿ ನಾವು ಯಾವ ಸ್ಟೇಷನ್ ಅರಸೀಕೆರೆ ಹತ್ರ ಬಂದಿದ್ವಿ. ಸೊ ಒಂದು ಸ್ವಲ್ಪ ಇವಾಗ ನಮಗೆ ಈ ಕೊನೆ ವಿಂಡೋ ಸೀಟ್ ಸಿಕ್ತು. ಏನಂತ ಎಷ್ಟೊತ್ತಾಗುತ್ತೆ? ಇನ್ನ 2 ಅವರ್ಸ್ ಆಗುತ್ತೆ. ಇಲ್ಲಿ ನೋಡಿ ತುಂಬಾ ಜನ ಇದ್ದಾರೆ ಗುರು ಇನ್ನ ಟ್ರೈನ್ಗೆ. ಸೊ ಗುರು ನಾವು ಅರಸೀಕೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ದಿದ್ದೀವಿ. ಸೊ ಏನಾದ್ರು ವಾಟರ್ ತಗೋಣ ಅಂತ. ಇಲ್ಲಿ ತುಂಬಾ ಸೌಂಡ್ ಬರ್ತಾ ಇದೆ. ಇನ್ನ ಎಷ್ಟೊತ್ತು ತೊಡಗ್ಬೋದು ಮತ್ತ? ಇನ್ನೊಂದು 5 ನಿಮಿಷದಲ್ಲಿ ಬಿಡ್ತಾನೆ. ಸೊ ಬನ್ನಿ ನಾವು ವಾಟರ್ ತಗೊಳಕ್ ಹೋಗೋಣ. ಸೊ ಗುರು ನಾನು ಅರಸೀಕೆರೆಯಲ್ಲಿ ನೀರು ಬಾಕಿ ತಗೊಂಡು, ಸೊ ಫೋನಿಗೆ ಚಾರ್ಜಿಂಗ್ ಇಲ್ಲ, ಫೋನಿಗೆ ಚಾರ್ಜಿಂಗ್ ಹಾಕ್ಕೊಂಡೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಟೆಕ್ನಾಲಜಿಯಾ ಮಚ್ಚ, ಏನಂತೀಯ? ನೋಡಿ ಸಣ್ಣ ಮಸ್ತಾಗಿ ಕಾಣ್ತಾ ಇದೆ. ಸೊ ಬನ್ನಿ ಹೋಗೋಣ ಗೈಸ್. ಫೈನಲ್ ಆಗಿ ನಾವು ಯಾವುದೋ ಶಿವಪುರ ಹತ್ರ ಇಳಿದಿದ್ದೀವಿ. ಟ್ರೈನ್ 2 ಮರ್ಜ್ ಆಗುತ್ತಂತೆ. ಇವ್ನು ಅದಕ್ಕೆ ಕ್ರಾಸಿಂಗ್ ಅದಕ್ಕೆ ನಿಲ್ಸಿದ್ದಾರೆ. ಸೊ ನೋಡಿ ಇಲ್ಲಿ ತುಂಬಾ ಮಸ್ತಾಗಿದೆ ಮಚ್ಚ ಈ ನೇಚರ್ ಎಲ್ಲ. ಬಿದ್ರೆ ನಕ್ಕನ್ ದೇವನಹಳ್ಳಿನೇ, ನಕ್ಕನ್ ದೇವನಹಳ್ಳಿಯಿಂದ ಬಂದು ಮತ್ತೆ ದೇವನಹಳ್ಳಿನೇ. ಸೊ ಗುರು ನೋಡಿ ಮಚ್ಚ, ಅಲ್ಲಿ ಸುಮ್ಮನೆ ಹಂಗೆ ನಿಂತ್ಕೊ ಹೇಳ್ತೀನಿ. ಇಲ್ಲಿ ನಿಂತ್ಕೊ ಹೇಳ್ತೀನಿ. ಕಷ್ಟ ಇಲ್ಲ. ಸೊ ಗೈಸ್ ಮಚ್ಚ ಇದೇನೋ ಹೇಳ್ತೀನೋ ಮಚ್ಚ, ಇದೇನು ಹೇಳು? ಇದು ಅಡಿಕೆ ತೋಟ ಅಂತ. ಇದು ಅಡಿಕೆನಾ? ಅಡಿಕೆ. ಸೊ ಗುರು ಇದು ಅಡಿಕೆ ಇದ್ರೆ ಈ ತರ ಅಣ್ಣ, ಏನಣ್ಣ ಇದು? ಅಡಿಕೆ ಸಿಪ್ಪೆ ಮೇಲ್ಗಡೆ ನೋಡಿ ಇದು ಅಡಿಕೆದಂತೆ. ಸೊ ಗೈಸ್ ನೋಡಿ ಟ್ರೈನ್ ಆಲ್ರೆಡಿ ಹೋಗ್ತಾ ಇದೆ ಹತ್ ಕಡೆ. ಸೊ ನಂಗೇನೋ ಗೊತ್ತಿಲ್ಲ, ಈ ತರ ಜಲ್ಲಿ ಕಲ್ಲು ಹಾಕಿದ್ರೆ ಟ್ರೈನ್ ಪಂಚರ್ ಆಗಲ್ಲ ಏನ್ ಬ್ರೋ? ನೀವ್ ಹೇಳಿ ಬ್ರೋ, ಟ್ರೈನ್ ಪಂಚರ್ ಆಗಲ್ಲ ಈ ತರ ಜಲ್ಲಿ ಕಲ್ಲು ಹಾಕಿದ್ರೆ? ಸೊ ಗೈಸ್ ಇನ್ನ ಟ್ರೈನ್ ಹೋಗ್ತಿಲ್ಲ. ಸೆಲ್ಫ್ ಪ್ರಮೋಷನ್ ಮಾಡ್ಕೊಂತ ಇದೀನಿ ಬ್ರೋ. ಮುಕ್ಕುಸ್ ಮ್ಯಾಜಿಕ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ.
ಸೆಲ್ಫ್ ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ ಬ್ರೋ. ನಿಮ್ಮ ಹೆಸರು ಸಂಕೇತ್ ಅಂತ ಬ್ರೋ. ಯಾವ ಊರು ಬ್ರೋ? ಶಿವಮೊಗ್ಗ. ಸೊ ನಾವು ಶಿವಮೊಗ್ಗಗೆ ಬರ್ತಾ ಇದೀವಿ, ನಿಮ್ಮೂರಿಗೆ ಬರ್ತಾ ಇದೀವಿ ನಾವು. ಸೊ ನೋಡಿ ಆ ಥರ ಬಿಸಾಕ್ತಾರೆ ಟೀ ಕಪ್ ಕುಡ್ದು. ನೋ ಸೆನ್ಸ್. ಹೇಳ್ಬೇಕು ನೀನು ಆಸ್ ಇಟ್ ಈಸ್ ಸಿಟಿಸನ್ ಆಫ್ ಇಂಡಿಯಾ ನಿನ್ಗೇನಿರೋದು? ಯಾವ ರೈಟ್ಸ್ ಟು ಸ್ಪೀಕ್ ದೆಮ್? ಸೊ ಗೈಸ್ ಹೋಗೋಣ, ದೇವನಹಳ್ಳಿಗೆ ಹೋಗೋಣ, ದಾಸರಳ್ಳಿಗೆ ಹೋಗೋಣ, ಶಿವಮೊಗ್ಗಗೆ ಹೋಗೋಣ. ನಡಿಯೋ, ಟ್ರೈನ್ ಹೋಗ್ತಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸೋಣ. ಸೊ ನೋಡಿ ನನ್ನ ಫ್ರೆಂಡ್ ಆಗ್ತಾ ಇದ್ದಾನೆ, ಸೆಲ್ಫ್ ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ. ಸೊ ಬ್ರೋ ಇದೆ ಬ್ರೋ, ಬ್ರೋ ಫಾಲೋ ಮಾಡ್ಕೊಳ್ಳಿ ಬ್ರೋ. ಸೊ ಟ್ರೈನ್ ಆರನ್ ಆಗ್ತು. ಥ್ಯಾಂಕ್ಸ್ ಬ್ರೋ. ನೋಡಿ ಫಾಲೋ ಮಾಡ್ಕೊಂಡಿದ್ದಾರೆ ಅಣ್ಣ. ನೀವು ಮಾಡ್ಕೊಳ್ಳಿ. ಏಯ್ ಮಚ್ಚ ಹೋಗೋ ಹೋಗೋ, ಬೇಡ ಹೋಗೋ. ಬಾಯ್ ಬಾಯ್. ಹುಷಾರ್ ಮಚ್ಚ. ಲವ್ ಯು ಮಚ್ಚ. ಇಲ್ಲಿ ಬಾಯ್ ಮಚ್ಚ. ಏಯ್ ಬಾರೋ ಗುರೇ, ಬಾರೋ ಇಲ್ಲಿ ಮಚ್ಚ. ನೀನ್ ಇಲ್ಲ ಅಂದ್ರೆ ನನ್ಗೆ ಬರಕ್ಕಾಗಲ್ವ? ಅವ್ನು ಅಲ್ಲತ್ತ ಅವ್ನು ಗುರು ಸೈಕ್ ಅನ್ಕೊಳ್ಳಿ. ವರುಣ್ ನೋಡಿ ಓಡ್ತಾ ಇದೆ ಈಗ ರೈಲು, ಚಿಕ್ಕಬುಕ್ಕು ರೈಲು ಅಂತ ಇದೆ. ಆಕ್ಚುಲಿ ಗಾಯ್ಸ್ ನಾವ್ ಈ ತರ ಡೋರ್ ಹತ್ರ ನಿಂತ್ಕೋಬಾರ್ದು, ಬಟ್ ನಾವು ನಿಂತ್ಕೊಂತೀವಿ. ಯಾಕಂತ ಹೇಳಿದ್ರೆ ಮಗರ್ಲಾಟಲೆ. ಸೊ ಇದು ಶಿವಪುರ ಅಂತ. ಇದು ಶಿವಪುರ ಕೇಳಿದೀನಿ ಮಚ್ಚ, ಇದು ಶಿವಪುರ. ಸೊ ಗುರು ನೋಡಿ ಶಿವಪುರ ಹತ್ರ ಬಂದಿದ್ವಿ. ಇದು ಶಿವಪುರ ಎಲ್ಲೋ ಕೇಳಿದೀನಿ, ಬುಕ್ಸ್ ಅಲ್ಲೋ ಎಲ್ಲೋ. ಹಾಯ್ ಬ್ರೋ. ಹಾಯ್ 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 ಮಾಡ್ದ ಮಚ್ಚ. ಸೊ ಗುರು ಇಲ್ಲಿ ನೋಡಿ ಟಾರ್ಚ್ ಆಗ್ತವನೆ ಅಣ್ಣ. ಓಕೆ ಅಣ್ಣ ಹಾಯ್. ಹಾಯ್ ಅಣ್ಣ. ಹಾಯ್ ಅಣ್ಣ. ಅಣ್ಣ ಹಾಯ್ ಹೇಳಿಲ್ಲ. ತಾತ ಹಾಯ್ ಹಾಯ್ ಹಾಯ್. ಸೂಪರ್. ತಾತ ಹಾಯ್ ಹೇಳದ್ ನಮ್ಮ ಮಚ್ಚ. ಸೊ ಗುರು ಕೊನೆಗೂ ತಾತ ಹಾಯ್ ಹೇಳದ. ಸೊ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ ಹಂಗೆ. ಸೊ ಗೈಸ್ ಫೈನಲಿ ನಮ್ಮ ವರುಣ್ ನನ್ನ ಬ್ಯಾಗ್ಸ್ ಎತ್ಕೊಂಡು, ಸೊ ಕೊನೆಗೆ ನಾವು ಬಂದಿದ್ದೆ ಶಿವಮೊಗ್ಗ ಟೌನ್ಗೆ. ಸೊ ಗೈಸ್ ಫೈನಲಿ ನಾವು ಶಿವಮೊಗ್ಗ ಟೌನ್ಗೆ ರೀಚ್ ಆದ್ವಿ ಮಚ್ಚ. ಎಷ್ಟೋ ಟೈಮ್ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಟೈಮ್ ಬಂದು 7:40. ಸೊ ಗೈಸ್ ಬನ್ನಿ ಇವಾಗ ಹೋಗೋಣ. ಶಿವಮೊಗ್ಗ ಟೌನ್ ಹತ್ರ ಇದೀವಿ ಮಚ್ಚ. ಇಲ್ಲಿಂದ ಯಾರು ಬರ್ತಾರೆ ಪಿಕ್ ಮಾಡಕ್ಕೆ? ನಾವೇ ಹೋಗೋಣ. ಸೊ ಮತ್ತೆ D4 ಹತ್ರ ಹೇಳಿದ್ವಿ, ಇವಾಗೂ D4 ಹತ್ರ ಇದೀವಿ. ಏನಾದ್ರು ಅಡ್ಜಸ್ಟ್ ಮಾಡೋ ನಿಮ್ಮ ಮನೆಗೆ ಹೋಗಕ್ಕೆ ಅಂತ ಹೇಳಿದ್ರೆ ನನ್ನ ಮಗ ಕಾರ್ ಅಡ್ಜಸ್ಟ್ ಮಾಡಿಲ್ಲ, ಗಾಡಿ ಅಡ್ಜಸ್ಟ್ ಮಾಡಿಲ್ಲ, ಆಟೋ ಸಹ ಅಡ್ಜಸ್ಟ್ ಮಾಡಿಲ್ಲ. ಇವ್ರ ತರ ಇವರೆಲ್ಲ ಫ್ರೆಂಡ್ಸು. ಸೊ ಇಲ್ಲಿ ಮುಂದೆ ಕಾಣಿಸ್ತಿದ್ಯಾ ಗ್ರೀನ್ ಕಲರ್ ಬಸ್ಸು? ಈ ಗ್ರೀನ್ ಕಲರ್ ಬಸ್ ಮಚ್ಚ ಬಸ್ ಆಯ್ತು. ಹೋಗೋ. ಸೊ ಗೈಸ್ ಹೊಡ್ತಾವನೆ. ಸೊ ಇದೇ ಬಸ್ಗೆ. ಸೊ ಫೈನಲ್ ಆಗಿ ಬಸ್ ಇಟ್ಕೊಂಡ್ವಿ ಮಚ್ಚ. ಇದೇ ಗುರು ನಮ್ಮ ಟ್ರಾನ್ಸ್ಪೋರ್ಟ್ ಈಗ ಇವ್ರ ಮನೆಗೆ. ಗೈಸ್ ಫೈನಲ್ ಆಗಿ ನಂಗೊಂದು ಸೀಟ್ ಸಿಕ್ತು, ಬಟ್ ನಮ್ಮವನ್ಗೆ ಸೀಟ್ ಸಿಕ್ಕಿಲ್ಲ. ಪಾದಯಾತ್ರೆ ನಿಂತ್ಕೊಂಡ ಯಾತ್ರೆ ಮಾಡ್ತಿದ್ದಾನೆ. ಸೊ ಅದೇ ಸರಿ ಅವ್ರ ಏರಿಯಾ ಹತ್ರ ಸಿಗೋಣ ಅಂತೆ. ಯಾವ್ದೋ ಏರಿಯಾ? ಯಾವ ಏರಿಯಾ? ಗೋಪಾಲ. ಯಾವ್ದೋ ಗೋಪಾಲನ್ ಮಾಲ್ ಅಂತೆ, ಅಲ್ಲ ಗೋಪಾಲ ಅಂತೆ. ಅಲ್ಲಿ ಸಿಗೋಣ ಗೈಸ್. ಗುರು ಫೈನಲ್ ಆಗಿ ಆ ಬಸ್ಸು ಅಲ್ಲಿ ಹೋಗಲ್ಲ, ಅಲ್ಲಿ ಇಳ್ಕೊಬಿಡಿ ಅಂತ ಹೇಳಿದ್ರು. ಅದನ್ನ ಆ ಬಸ್ ಅಲ್ಲೇ ಬಿಟ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ಇದು ಎಲ್ಲ ಹೂವಿನ ಮಾರ್ಕೆಟ್ ಇದೆ, ನಂಗೆ ಏನು ಗೊತ್ತಾಗ್ತಿಲ್ಲ. ಸೊ ಇವನೇನು ಹೇಳ್ತಿಲ್ಲ, ಬರೀ ಫೋನ್ ಮಾತಾಡ್ಕೊಂಡಿದ್ದಾನೆ. ಸೊ ನಾನೇ ಚೂರು ಅರ್ಥ ಮಾಡ್ಕೊತಾ ಇದ್ದೀನಿ. ಅದೇನೋ ಗೋಪಾಲನ್ಗೆ ಹೋಗಲ್ಲ, ಇಲ್ಲೇ ಇಳ್ಕೊಬಿಡಿ, ಬೇರೆ ಬಸ್ ಚೇಂಜ್ ಮಾಡಿ ಅಂತ ಹೇಳಿದ್ರು. ಇವನ್ ವರುಣ್ ಇದ್ಕೊಂಡು ಮಚ್ಚ ನನ್ನ ತಮ್ಮನ್ ಕರಿತೀನಿ, ಅವನೇ ಬರ್ತಾನೆ ಅಂತ ಹೇಳ್ದ. ಸೊ ವೈಟಿಂಗ್ ಫಾರ್ ಇಸ್ ತಮ್ಮ. ಸೊ ಗಾಯ್ಸ್ ಶಿವಮೊಗ್ಗಲ್ಲಿ ಏನು ನೋಡೋ ಪ್ಲೇಸ್ ಇದೆ ಅಂತ ಕಮೆಂಟ್ ಮಾಡಿರಿ. ಸೊ ಅದನ್ನ ನೋಡಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಏನಂತೀಯ ವರುಣ್? ಓಕೆನಾ? ಸೊ ಗೈಸ್ ಇವನು ಜಾಸ್ತಿ ಫೋನ್ ನೋಡ್ತಾನೆ ಗೈಸ್. ಇವ್ನಿಗೆ ಏನು ಹೇಳ್ಬೇಕು ಅಂತಾನೂ ಗೊತ್ತಿಲ್ಲ. ಈ ತರ ನನ್ನ ಮಕ್ಕಳಿಗೆ. ಓಕೆ ಬ್ರೋ. ಸೊ ಮಚ್ಚ ಇವಾಗ ಬಾದಾಮ್ ಜ್ಯೂಸ್ ತಗೊಳ್ತೀಯಾ ತಗೊಳಲ್ಲ? ಬಾದಾಮ್ ಜ್ಯೂಸ್ ತಗೊಳ್ಳೋ ಮಚ್. ಓಕೆನಾ? ಸೊ ಇವಾಗ ನಾ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಏನು ಮಾಡ್ತೀನಿ ಅಂದ್ಬಿಟ್ಟು ನಾಳೆ ಅಪ್ಡೇಟ್ ಮಾಡ್ತೀನಿ. ಸೊ ಬ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಏನಂತೀಯ ಮಚ್ಚ? ಸೊ ಲೇಟ್ ಮಾಡ್ತೀರಾ? ಲೇಟೆಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಗೈಸ್. ವೇಟ್ ಮಾಡ್ತಾ ಇರಿ, ಇನ್ನೊಂದು ಬ್ಲಾಗ್ ಬರ್ತಾ ಇರುತ್ತೆ ಪಕ್ಕ. ಎಂಟರ್ಟೈನ್ಮೆಂಟ್ ಅಂತೂ ಸೂಪರ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್.